2024ಕ್ಕೆ ಬೈ ಬೈ ಹೇಳಿ, ಗುಡ್ ಬೈ ಹೇಳಿ 2025ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದೀವಿ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮ ಮೇಳೈಸಿತ್ತು ಅಂತಾನೆ ಹೇಳ್ಬೋದು. ಸಿಲಿಕಾನ್ ಸಿಟಿಯಲ್ಲಿ ನೆನ್ನೆ ಕುಣಿದು ಕುಪ್ಪಳಿಸಿ ಮೋಜು ಮಸ್ತಿಯನ್ನ ಮಾಡಿ ಹೊಸ ವರ್ಷವನ್ನ ಬಹಳ ಸಂಭ್ರಮದಿಂದ ಬರಮಾಡಿಕೊಂಡು ಸಿಲಿಕಾನ್ ಸಿಟಿನೇ ಮಧುವಣ ಗೀತೆಯಂತೆ ಸಿಂಗಾರಗೊಂಡಿತ್ತು. ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಕ್ಯಾಲೆಂಡರ್ ಬದಲಾಗುವ ವರ್ಷ 2024ರಿಂದ 25ಕ್ಕೆ ನಾವು ಕಾಲಿಟ್ಟಿದೀವಿ. ಸೊ ರಾತ್ರಿ ಕೇಕ್ ಕಟ್ಟನ್ನ ಮಾಡಿ ಸಖತ್ ಸಂಭ್ರಮವನ್ನ ಮಾಡಿದ್ರು, ಅದ್ದೂರಿಯಾಗಿ ಬರಮಾಡ್ಕೊಂಡ್ರು ಜನ. ಯಾವುದೇ ಅಹಿತಕರ ಘಟನೆಗಳು ಆಗಿಲ್ಲ, ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು. 2024ಕ್ಕೆ ಗುಡ್ ಬೈ ಹೇಳಿ 2025 ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಜನ. ಸೊ ಇತ್ತ ಬೆಳಗ್ಗೆನೆ ನೋಡಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹೊಸ ವರ್ಷದ ದಿನ ದೇವ್ರೆಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೊಳ್ತಾ ದೇವರ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ಇವತ್ತು ಧನುರ್ಮಾಸ ಬೇರೆ ಇರೋದ್ರಿಂದ ನೀವು ಬೆಳಗ್ಗೆ 4 ಗಂಟೆಯಿಂದಲೇ ಗಂಟೆ ಸದ್ದು ಕೇಳಿಸ್ಕೊಳ್ಬಹುದು, ಮಂತ್ರ ಕೇಳಿಸ್ಕೊಳ್ಬಹುದು. ಇವತ್ತು ಹೊಸ ವರ್ಷ ಇರೋದ್ರಿಂದಾಗಿ ಇನ್ನು ಹೆಚ್ಚಾಗಿ ಭಕ್ತರು ದೇವಸ್ಥಾನಗಳತ್ತ ಮುಖ ಮಾಡ್ತಿದ್ದಾರೆ. ಎಸ್ 2024ಕ್ಕೆ ಗುಡ್ ಬೈ ಹೇಳಿ 2025ನ ವೆಲ್ಕಮ್ ಮಾಡ್ಕೊಂಡಿದೀವಿ. ನೋಡಿ ಇವತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯ ಮಂದಿ ಭಕ್ತಿ ಪರಕಾಷ್ಠೆಯಲ್ಲಿ ಮುಳುಗಿ ಹೋಗಿದ್ದಾರೆ. 2024 ಕೆಲವೊಬ್ಬರಿಗೆ ಶುಭದಾಯಕವಾಗಿದ್ರೆ ಕೆಲವರ ಲೈಫ್ ಅಲ್ಲಿ ಮಿಕ್ಸ್ಚರ್ ಅಂದ್ರೆ ಸಿಹಿನೂ ಇತ್ತು ಕಹಿನೂ ಇತ್ತು ಅಂತಾನೆ ಹೇಳ್ಬೋದು. ಸೊ 2025ರಿಂದ ಕೆಲವರಿಗೆ ರಾಜಯೋಗ ಬೇರೆ ಇದೆ ಅಂತ ಹೇಳಿ 2000 ವರ್ಷ ಭವಿಷ್ಯ ಕೂಡ ಹೇಳ್ತಾ ಇದೆ, 25ರ ವರ್ಷ ಭವಿಷ್ಯ. ಸೊ ಇದೆಲ್ಲದನ್ನ ನೋಡಿ ಇದೀಗ ಬೆಳಗ್ಗೆನೆ ದೇವಸ್ಥಾನಗಳಿಗೆ ಹೋಗಿ ಮಲ್ಲೇಶ್ವರಂ ಆಗಿರ್ಬೋದು, ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಗಂಗಮ್ಮ ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ಸಿಲಿಕಾನ್ ಸಿಟಿ ಅಂತೂ ಹೊಸ ವರ್ಷದಲ್ಲಿ ಮಿಂದೇಳ್ತು ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 2024ಕ್ಕೆ ಗುಡ್ ಬೈ ಹೇಳಿ 25ನ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡಿದೀವಿ. ಸೊ ನಿನ್ನೆ ರಾತ್ರಿ ಕೂಡ ಮೋಜು ಮಸ್ತಿ ಡಿಜೆ ಪಾರ್ಟಿ ಎಲ್ಲಾನು ಆಯ್ತು. ಬೆಳಿಗ್ಗೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸೊ ಹೇಗಿದೆ ಸಿಲಿಕಾನ್ ಸಿಟಿಯಲ್ಲಿ 2025ರ ಮೊದಲ ದಿನ?
ಹಂಚಿ ಸಂಭ್ರಮ ಆಚರಣೆ ಕೂಡ ಮಾಡಿರ್ತಕ್ಕಂಥದ್ದು ಕುಟುಂಬದ ಜೊತೆ ಕೂಡ ಸಾಕಷ್ಟು ಹರ್ಷದಿಂದ ಈ ಒಂದು ವರ್ಷವನ್ನು ಬರಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹಲವಾರು ಒಂದಿಷ್ಟು ಅವರದೇ ಆಗಿರ್ತಕ್ಕಂಥ ಆಲೋಚನೆಗಳಿರ್ತವೆ. ಒಂದಿಷ್ಟು ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು, ನಮ್ಮ ಜೀವನದಲ್ಲಿ ಇಂಥವು ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ಪಟ್ಟಿರ್ತಾ ಇರುತ್ತೆ. ಸೊ ಹಾಗಾಗಿ ಅವನ್ನೆಲ್ಲವನ್ನು ಕೂಡ ದೇವರು ಈಡೇರಿಸಲಿ ಅನ್ನುವಂತ ನಿಟ್ಟಿನಲ್ಲಿ ಜನರು ಇವತ್ತು ಬೆಳಂಬೆ ಕೂಡ ಹೋಗಿರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಕೂಡ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ದೇವಸ್ಥಾನದ ವತಿಯಿಂದಲೂ ಕೂಡ ಒಂದು ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗ್ತಾ ಇದೆ ಅನ್ನುವಂತಹದ್ದು ಕೂಡ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಬೆಂಗಳೂರು, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಏನು ವಿವಿಧ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ದೇವಸ್ಥಾನಗಳಲ್ಲಿ ಕೂಡ ಜನರು ಸರ್ಕಲ್ ಸಾಲಿನಲ್ಲಿ ಕೂಡ ಆಗಮಿಸ್ತಾ ಇದ್ದಾರೆ. ಮಲ್ಲೇಶ್ವರಂ ಆಗಿರ್ಬೋದು, ಮತ್ತೆ ಗವಿಗಂಗಾಧೇಶ್ವರ ಆಗಿರ್ಬೋದು, ಮತ್ತೆ ಬನಶಂಕರಿ ದೇವಸ್ಥಾನ ಆಗಿರ್ಬೋದು, ಈ ಒಂದು ಹಲವಾರು ಏನು ಇಸ್ಕಾನ್ ಟೆಂಪಲ್ ಆಗಿರ್ಬೋದು, ಹಲವಾರು ಒಂದು ದೇವಸ್ಥಾನಗಳಲ್ಲಿ ಕೂಡ ಸರ್ಕಲ್ ಸಾಲಿನ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಹೊಸ ವರ್ಷದ ಒಂದು ಉತ್ಸಾಹದಲ್ಲಿ ಇರ್ತಕ್ಕಂಥದ್ದು. ಈ ವರ್ಷ ಅವರದೇ ಆಗಿರ್ತಕ್ಕಂಥ ಆಶೆಗಳು ಈಡೇರಿಸಿ ಅನ್ನುವಂತ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವರ ಕುಟುಂಬದ ಜೊತೆಗೆ ಆಗಮಿಸಿ ಒಂದು ದೇವರ ಅನುಗ್ರಹ ಪಡೆದುಕೊಳ್ಳಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಹೊಸ ವರ್ಷವನ್ನ ನಿನ್ನೆ ರಾತ್ರಿ ಯಾವ ರೀತಿ ಸಂಭ್ರಮಾಚರಣೆಯಿಂದ ಬರಮಾಡಿಕೊಂಡ್ರು, ಅದೇ ರೀತಿಯಲ್ಲಿ ಈ ದಿನವೂ ಕೂಡ, ಅಂದ್ರೆ ಹೊಸ ವರ್ಷ 2025 ಮೊದಲ ದಿನ ಏನಿದೆ, ಈ ಒಂದು ದಿನವನ್ನು ಕೂಡ ಅತ್ಯಂತ ಸಂತೋಷವಾಗಿ ತೆಗೆದುಕೊಳ್ಬೇಕು. ಮತ್ತೆ ಒಂದು ದೇವರ ಅನುಗ್ರಹ ಕೂಡ ನಮ್ಮ ಮೇಲೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತಾದಿಗಳು, ಹಲವಾರು ಜನರು ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನರು ಕೂಡ ವಿವಿಧ ಒಂದು ದೇವಸ್ಥಾನಗಳಿಗೆ ಕೂಡ ಹೋಗಿ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕೂಡ ವಿಶೇಷ ಪೂಜೆಗಳನ್ನು ಕೂಡ ದೇವಸ್ಥಾನ ವತಿಯವರು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಪೂಜಾ ಕೈಂಕರ್ಯಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ನೋಡಿ, ರಾತ್ರಿ ಎಲ್ಲ ಪಾರ್ಟಿ ಮಾಡಿದ್ದಾಯ್ತು. ಈಗಾಗಲೇ ಒಂದಷ್ಟು ರೂಲ್ಸ್ ಗಳನ್ನ ಹಾಕಿತ್ತು. 31ರ ರಾತ್ರಿ ಬಸ್ಗಳ ಸಂಚಾರದಲ್ಲಾಗಿರ್ಬೋದು, ಮೆಟ್ರೋ ಸಂಚಾರದಲ್ಲಾಗಿರ್ಬೋದು, ಸೊ ಒಂದಷ್ಟು ಫ್ಲೈಓವರ್ ಗಳಾಗಿರ್ಬೋದು, ಅದು ಇವತ್ತು ನೈಟ್ಗೂ ಕಂಟಿನ್ಯೂ ಆಗತ್ತಾ ಅಥವಾ ಎಲ್ಲಾ ರೂಲ್ಸ್ ಗಳು ನಿನ್ನೆಗೆ ಮುಕ್ತಾಯ ಆಗಿದ್ದು ಇವತ್ತು ಆರಾಮಾಗಿ ಸುತ್ತಾಡಬಹುದಾ, ಹೊಸ ವರ್ಷವನ್ನ ಎಂಜಾಯ್ ಮಾಡಬಹುದಾ, ಹೇಗೆ ಅಂತ? ಪವಿತ್ರ, ಒಂದು ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಕೂಡ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿತ್ತು, ನಿರ್ಬಂಧನೆಗಳನ್ನು ಕೂಡ ಹಾಕಿತ್ತು. 1 ಗಂಟೆವರೆಗೆ ಹೊಸ ವರ್ಷ ಆಚರಣೆಗೆ ಮಾತ್ರ ಅವಕಾಶ, 1 ಗಂಟೆ ನಂತರ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೂಡ ಆದೇಶ ಕೂಡ ಮಾಡಿತ್ತು. ಅದ್ರ ಮೇಲೆ ಯಾರಾದ್ರೂ ಸಂಭ್ರಮಾಚರಣೆಗೆ ಮುಂದಾದ್ರೆ ಅಥವಾ ಏನಾದ್ರೂ ಬೇರೆ ಅಹಿತಕರ ಮುಂದಾದ್ರೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ಆದೇಶ ಕೂಡ ಹೊರಡಿಸಿದ್ರು. ಅದರಂತೆ ನಿನ್ನೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಕೂಡ ಹೊಸ ವರ್ಷ ಆಚರಣೆಗೆ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೂಕ್ತ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಮತ್ತೆ ಅಂದ್ರೆ ಸುರಕ್ಷತೆ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಫ್ಲೈಓವರ್ ಗಳನ್ನು ಕೂಡ ಬಂದ್ ಮಾಡಿದ್ರು. ಆ ಒಂದು ಫ್ಲೈಓವರ್ ಗಳು ಇವತ್ತು ಬೆಳಗ್ಗೆ ಎಲ್ರಿಗೂ ಕೂಡ, ಸಾರ್ವಜನಿಕರು ಕೂಡ ಆ ಫ್ಲೈಓವರ್ ಗಳನ್ನ ಮತ್ತೆ ಎಂದಿನಂತೆ ಕೂಡ ಸಂಚಾರಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆಯಿಂದ ಬೆಳಗಿನವರೆಗೂ ಮಾತ್ರ ಫ್ಲೈಓವರ್ ಗಳು ಬಂದು ಅನ್ನುವಂತ ಮಾಹಿತಿ ಕೂಡ ಇತ್ತು. ಹಾಗಾಗಿ ಇವತ್ತು ಬೆಳಗಿನ ಜಾವೆಲ್ಲ ಸಂಚಾರಕ್ಕೂ ಕೂಡ ಸೂಕ್ತವಾದ ವ್ಯವಸ್ಥೆ ಕೂಡ ಮಾಡ್ಕೊಡ್ಲಿಕ್ಕೆ ಏನು ಬೆಂಗಳೂರು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಒಂದ್ ಕಡೆ ಸಿದ್ಧತೆ ಕೂಡ ಮಾಡ್ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ